ಏನಂತ ನೋಡ್ತಾ ಹೋಗೋದಾದ್ರೆ ಹಣದುಬ್ಬರ ದೇಶದಲ್ಲಿ ಕುಸಿತವಾಗಿದ್ರೂ ಕೂಡ ರಾಜ್ಯದಲ್ಲಿ ಹಣದುಬ್ಬರ ಭಾರಿ ಏರಿಕೆಯಾಗಿದೆ ಅಂತ ಒಂದು ವರದಿ ಹೇಳ್ತಾ ಇದೆ. ಅದು ಯಾವ ವರದಿ ಅಂತ ನೋಡ್ತಾ ಹೋಗೋದಾದ್ರೆ ದೇಶದಲ್ಲಿ 3.34% ಹಣದುಬ್ಬರ ಕುಸಿತ ಕಂಡಿದೆ. ಕರ್ನಾಟಕದಲ್ಲಿ 4.4% ಹಣದುಬ್ಬರ ಹೆಚ್ಚಾಗಿದೆ ಅಂತ ಒಂದು ವರದಿ ಹೇಳಿದೆ. ಭಾರತದಲ್ಲಿಯೇ ಅತಿ ಹಣದುಬ್ಬರವನ್ನು ಎದುರಿಸ್ತಾ ಇರುವಂತಹ ರಾಜ್ಯ ಕರ್ನಾಟಕ ಅಂತ ಹೇಳಿದೆ. ಮಾರ್ಚ್ ತಿಂಗಳ ಚಿಲ್ಲರೆ ಹಣದುಬ್ಬರ ಸೂಚ್ಯಾಂಕ ಪ್ರಕಟವಾಗಿದ್ದು -3.34% ದಾಖಲಾಗಿರುವ ಮೂಲಕ ದೇಶದ ಹಣದುಬ್ಬರ ಅಂದರೆ 6 ವರ್ಷದಲ್ಲಿ ಕನಿಷ್ಠಕ್ಕೆ ಇಳಿದಿದೆ. ಆದರೆ ಕರ್ನಾಟಕದ ಹಣದುಬ್ಬರ -4.4% ದಾಖಲಾಗಿದ್ದು ರಾಷ್ಟ್ರೀಯ ಸರಾಸರಿಗಿಂತ ಅಧಿಕವಾಗಿದೆ ಹಾಗೂ ರಾಜ್ಯವು ದೇಶದಲ್ಲಿ 3ನೇ ಸ್ಥಾನದಲ್ಲಿ ಹಣದುಬ್ಬರವನ್ನು ಎದುರಿಸ್ತಾ ಇದೆ ಅಂತ ವರದಿ ಹೇಳಿದೆ. ಕೇಂದ್ರ ಸರ್ಕಾರದ ಮಾರ್ಚ್ ಹಣದುಬ್ಬರ ವರದಿ ಬಿಡುಗಡೆಯಾಗಿದ್ದು ದೇಶದಲ್ಲಿ -3.34% ಹಣದುಬ್ಬರ ಇದೆಯಂತೆ. ಜೊತೆಗೆ ಕರ್ನಾಟಕ 3ನೇ ಸ್ಥಾನದಲ್ಲಿ, ಮೊದಲನೇ ಸ್ಥಾನದಲ್ಲಿ ಕೇರಳ ಇದೆಯಂತೆ, ಗೋವಾ 2ನೇ ಸ್ಥಾನದಲ್ಲಿದೆ, ಜೊತೆಗೆ ಕರ್ನಾಟಕ 3ನೇ ಸ್ಥಾನದಲ್ಲಿದೆ ಅಂತ ಏನಾಗಿದೆ ಅಂತಂದರೆ ಹೇಳಲಾಗ್ತಾ ಇದೆ. ಗೊತ್ತಿಲ್ಲ ಯಾವ ಆಧಾರದ ಮೇಲೆ ಈ ಒಂದು ಹಣದುಬ್ಬರದ ಸೂಚ್ಯಾಂಕವನ್ನು ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ. ಕೇಂದ್ರ ಹಣದುಬ್ಬರ ವರದಿ ಕೊಟ್ಟಿದೆ, ಬಟ್ ಯಾವ ಸೂಚ್ಯಾಂಕದ ಮೇಲೆ ಕೊಟ್ಟಿದೆ ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂತಂದರೆ ಮಹಾರಾಷ್ಟ್ರದಲ್ಲೂ ಅಷ್ಟೇ ತಮ್ಮ ರಾಜ್ಯಗಳಲ್ಲಿ ಎಲ್ಲೆಲ್ಲಿ BJP ಆಡಳಿತ ಇದೆಯಲ್ಲ ಅಲ್ಲೆಲ್ಲ ಕರೆಕ್ಟಾಗೇ ಇದೆಯಂತೆ. ಅಂದರೆ ಹಣದುಬ್ಬರ ವ್ಯವಸ್ಥಿತವಾಗಿ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ. ಅದು ಯಾವ ಆಧಾರದ ಮೇಲೆ ಹೇಳ್ತಿದ್ದಾರೆ, ಯಾವ ಆಧಾರದ ಮೇಲೆ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಯಾಕಂತಂದರೆ ಸೆಸ್ ವ್ಯಾಲ್ಯೂ ಕರ್ನಾಟಕಕ್ಕೆ ಮಹಾರಾಷ್ಟ್ರಕ್ಕೆ ಒಂದು ವಾಹನವನ್ನು ಖರೀದಿ ಮಾಡಬೇಕಾದ್ರೆ ಕರ್ನಾಟಕದ ಟ್ಯಾಕ್ಸ್ ಹೆಚ್ಚು ಕಮ್ಮಿ ಇದೆ, ಮಹಾರಾಷ್ಟ್ರದ ಟ್ಯಾಕ್ಸ್ ಹೆಚ್ಚು ಕಮ್ಮಿ ಇದೆ. ಮಹಾರಾಷ್ಟ್ರದಲ್ಲಿ ಟ್ಯಾಕ್ಸ್ ಹೆಚ್ಚಿದೆ. ಕರ್ನಾಟಕದಲ್ಲಿ ಮೊದಲೇನಾಗಿತ್ತಂತಂದರೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕೇಂದ್ರದಲ್ಲಿ, ಆವಾಗ ಮಹಾರಾಷ್ಟ್ರದಲ್ಲಿ ಒಂದು ಎಲ್ಲ ಕರ್ನಾಟಕದ ಗಡಿ ಭಾಗದ ಜನರು ಮಹಾರಾಷ್ಟ್ರಕ್ಕೆ ಹೋಗಿ ವೆಹಿಕಲ್ಗಳನ್ನು ಅಥವಾ ವಾಹನಗಳನ್ನು ಖರೀದಿ ಮಾಡ್ಕೊಂಡು ಬರ್ತಾ ಇದ್ರು. ಆದರೆ ಈಗೇನಾಗಿದೆ ಅಂತಂದರೆ ಅವರೇ ಈಗ ಬಂದು ಕರ್ನಾಟಕದಲ್ಲಿ ಟ್ಯಾಕ್ಸ್ ಕಮ್ಮಿ ಇದೆ, ಸೊ ಅದಕ್ಕೋಸ್ಕರ ಏನಂತಂದರೆ ಇಲ್ಲಿ ಖರೀದಿ ಮಾಡ್ಕೊಂಡು ಹೋಗೋಣ ಅನ್ನುವಂತಹ ಮನಸ್ಥಿತಿಗೆ ಬಂದಿದ್ದಾರೆ. ಬಟ್ ಯಾವ ಮಾನದಂಡಗಳನ್ನು ಇಟ್ಟುಕೊಂಡು ಈ ಒಂದು ಸೂಚ್ಯಾಂಕವನ್ನು ಬಿಡುಗಡೆ ಮಾಡಿದ್ದಾರೆ ಅಂತ ನೋಡಬೇಕಾಗಿದೆ.